ಮಾತನಾಡು. ತಂದೆಯ ದೇವರೇ, ನಿನ್ನ ವಾಕ್ಯಗಳು ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಲಿ. ದೇವ, ಈ ಒಂದು ದಿವಸದಲ್ಲಿ ನೀನು ನಮಗೆ ತಿಳಿಪಡಿಸುವಂತ ಕಾರ್ಯಗಳನ್ನ ನಿನ್ನ ವಾಕ್ಯಗಳ ಮೂಲಕವಾಗಿ ಸ್ವಾಮಿ, ನಿನ್ನ ಆತ್ಮನ ಮೂಲಕವಾಗಿ ನಮಗೆ ತಿಳಿಸು ಎಂಬುದಾಗಿ ರಕ್ಷಕ ನೋಡಿನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವಾಗಿದ್ದೇವೆ. ಜೀವಳ ತಂದೆಯ ದೇವರೇ, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ಒಂದು ಮುಂಚಾನೆ ವೇಳೆ ದೇವರ ಪರಿಶುದ್ಧ ಸನ್ನಿಧಿಯ ಮೂಲಕವಾಗಿ ನಾವೆಲ್ಲರೂ ಆತನ ನಾಮವನ್ನ ಆರಾಧಿಸುವುದಕ್ಕಾಗಿ, ಆತನ ಹೆಸರನ್ನ ಘನಪಡಿಸುವುದಕ್ಕಾಗಿ ನಾವೆಲ್ಲರೂ ಸೇರಿ ಬರಲ್ಪಟ್ಟಿದ್ದೇವೆ. ಈ ಒಂದು ದಿವಸದಲ್ಲಿ ಯೆಶಾಯನ ಪ್ರವಾದನೆಯ ಪುಸ್ತಕವನ್ನ ಈ ದಿವಸದಿಂದ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಈ ಒಂದು ದಿವಸದಲ್ಲಿ ನಾವು ನೋಡುವುದಾದ್ರೆ ಯೆಶಾಯನ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಆತನ ವೈಯಕ್ತಿಕ ಪರಿಚಯಗಳನ್ನ ನಾವು ಮಾಡಿಕೊಳ್ಳುವುದಾದ್ರೆ, ಯೆಶಾಯನ ಎಂಬುದಾಗಿ ಈ ಒಂದು ಹೆಸರಿನ ಅರ್ಥವನ್ನ ನಾವು ಗಮನಿಸುವಾಗ, ಯೆಹೋವನೇ ನನ್ನ ರಕ್ಷಣೆ ಅಥವಾ ಯೆಹೋವನು ಕಾಪಾಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಯೆಶಾಯನವನ್ನ ನಾವು ಗಮನಿಸುವುದಾದರೆ, ಆತನ ಒಂದು ಯೆಹೂದ್ಯ ಪ್ರಾಂತದ ಅಥವಾ ಯೆರೂಸಲೇಮಿನ ಆಸುಪಾಸಿನಲ್ಲಿದ್ದುಕೊಂಡು ಅಥವಾ ಯೆರೂಸಲೇಮಿನಲ್ಲಿದ್ದುಕೊಂಡು ಒಂದು ಪ್ರಭಾವಿ ಕುಟುಂಬದ ಒಬ್ಬ ಸದಸ್ಯನಾಗಿ ಅಥವಾ ಒಂದು ಉತ್ತಮವಾಗಿರ್ತಕ್ಕಂಥ ಕುಟುಂಬದ ಸದಸ್ಯನಾಗಿ ಆತನು ಇರಲ್ಪಟ್ಟಿದ್ದನೆಂಬುದಾಗಿ ಅನೇಕ ಸತ್ಯವೇದ ತತ್ವಜ್ಞಾನಿಗಳು ಅದನ್ನ ವಿಮರ್ಶೆ ಮಾಡುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಮತ್ತು ಮಾತುಲ್ಲದೆ ಈತನ ಕುಟುಂಬವನ್ನ ನಾವು ಗಮನಿಸುವುದಾದರೆ, ಈತನ ತಂದೆಯ ಹೆಸರನ್ನ ನಾವು ನೋಡುವಾಗ ಆಮೋಚನ ಎಂಬುದಾಗಿ, ಆಮೋಚನ ಮಗನಾಗಿರ್ತಕ್ಕಂಥ ಯೆಶಾಯನ ಎಂಬುದಾಗಿ, ಈತನಿಗೆ ಮದುವೆ ಆದಂತ ಸಂದರ್ಭದಲ್ಲಿ ಆಕೆಯನ್ನು ಸಹ ಪ್ರವಾದಿನಿ ಎಂಬುದಾಗಿ ಅಲ್ಲಿ ಅನೇಕ ಸತ್ಯವೇದ ತತ್ವಜ್ಞಾನಿಗಳು ಸಹ ತಿಳಿಸ್ತಾರೆ. ಮತ್ತು ಈತನಿಗೆ 2 ಮಕ್ಕಳು ಎಂಬುದಾಗಿ ನಾವು ಸತ್ಯವೇದದ ಭಾಗಗಳಲ್ಲಿ ಗಮನಿಸುತ್ತೇವೆ. ಅದು ಮಾತ್ರವಲ್ಲದೆ ಈತನನ್ನ ಮನಸ್ಸೆಯ ಆಳ್ವಿಕೆಯ ಸಂದರ್ಭದಲ್ಲಿ ಈತನನ್ನ ಗರಗಸದ ಮೂಲಕವಾಗಿ ಈತನನ್ನ ಕೊಂದರು ಎಂಬುದಾಗಿ ಅನೇಕ ರೀತಿಯಾದಂತ ಒಂದು ಕಾರ್ಯಗಳನ್ನ ನಾವು ಗಮನಿಸ್ತೇವೆ. ಮಾತ್ರವಲ್ಲದೆ ಪ್ರಿಯರೇ, ಈ ಒಂದು ಅಧ್ಯಾಯಗಳಲ್ಲಿ ಅಥವಾ ಈ ಒಂದು ಪುಸ್ತಕದ ಒಂದು ದಿನಾಂಕ ಅಥವಾ ಈ ಒಂದು ಪುಸ್ತಕವನ್ನ ಬರೆದಿರ್ತಕ್ಕಂಥ ಒಂದು ಕಾಲ ಗಳಿಗೆಯನ್ನ ನಾವು ನೋಡುವುದಾದ್ರೆ, ಕ್ರಿಸ್ತಪೂರ್ವ 770ರಿಂದ 700 ಸಮಯದ ಆಸುಪಾಸಿನಲ್ಲಿ ಈತನು ಪ್ರವಾದನೆಯನ್ನ ನುಡಿಯಲ್ಪಟ್ಟಿದ್ದಾನೆ ಎಂಬುದಾಗಿ ಅನೇಕ ರೀತಿಯಾದಂತ ಒಂದು ತತ್ವಜ್ಞಾನಿಗಳು ತಿಳಿಸ್ತಾರೆ. ಮಾತ್ರವಲ್ಲದೆ ಈತನ ಕ್ರಿಸ್ತಪೂರ್ವ 681 ತನಕ ಜೀವಿಸಲ್ಪಟ್ಟನು ಎಂಬುದಾಗಿ ಸಹ ಅವರು ತಿಳಿಸಲ್ಪಡ್ತಾರೆ. ಈ ಒಂದು ಯೆಶಾಯನ ಪ್ರವಾದನೆಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ವಿಷಯಗಳನ್ನ ನಾವು ಗಮನಿಸುವುದಾದ್ರೆ, ಮಾನವನ ದುಷ್ಕೃತ್ಯಗಳ ಮೇಲೆ ಅಥವಾ ಮಾನವನ ದುಷ್ಟತನದ ಮೇಲೆ ದೇವರ ನ್ಯಾಯ ತೀರ್ಪು ಯಾವ ರೀತಿಯಾಗಿ ಕಂಡು ಬರ್ತದೆ, ಮತ್ತು ನಂಬಿಕೆಯ ಮೂಲಕವಾಗಿ ಯಾರೆಲ್ಲ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ಅವರಿಗೆ ಆತನು ತನ್ನೊಂದು ಕೃಪೆಯನ್ನ ಒದಗಿಸುವಾತನಾಗಿದ್ದಾನೆ. ಮತ್ತು ನಾವು ನೋಡ್ತೇವೆ, ಈ ಒಂದು ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ, ದೇವರ ಒಂದು ಆಶೀರ್ವಾದದ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ, ಯೇಸು ಕ್ರಿಸ್ತನ ಜನನ, ಶ್ರಮೆ, ಮರಣ ಮತ್ತು ಆತನ ಭವಿಷ್ಯತ್ತಿನ ಯಾವ ರೀತಿಯಾಗಿ ಭೂಮಿಯ ಮೇಲೆ ನಡೆಸುವಂತ ಆ ಒಂದು ಆಳ್ವಿಕೆಯ ಕಾರ್ಯಗಳನ್ನ ಈ ಒಂದು ಅಧ್ಯಾಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ನೋಡ್ತೇವೆ, ಈ ಒಂದು ದಿವಸದಲ್ಲಿ ಮೊದಲನೆಯ ಅಧ್ಯಾಯವನ್ನ ನಾವು ಧ್ಯಾನಿಸುವಾಗ ಇಲ್ಲಿ ನೋಡ್ತೇವೆ, 1ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಯೆಶಾಯನ ಕುರಿತಾಗಿ ಮತ್ತು ಯಾರ ಕಾಲಘಟ್ಟದಲ್ಲಿ ಈತನು ಪ್ರವಾದಿಯಾಗಿ ಕಾಣಿಸಿಕೊಳ್ಳಲ್ಪಟ್ಟಿದ್ದಾನೆ ಎಂಬುವಂತ ಸಂಗತಿಯನ್ನ ನಾವು ಇಲ್ಲಿ ನೋಡ್ತೇವೆ. ಯೆಹೂದ ದೇಶದ ಅರಸನಾಗಿರ್ತಕ್ಕಂಥ ಉಜ್ಜಿಯ
ಯೋತಾಮ, ಅಹಜ್, ಹಿಜ್ಕೀಯ ಇವರ ಕಾಲದಲ್ಲಿ ಈ ಒಂದು ಕಾಲದಲ್ಲಿ ಈತನು ಪ್ರವಾದನೆಯನ್ನ ಮಾಡಲ್ಪಟ್ಟವನಾಗಿ ಕಾಣಿಸಿಕೊಳ್ಳಲ್ಪಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. 2ರಿಂದ 4ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಯೆಹೋವನು ಇಲ್ಲಿ ನೋಡ್ತೇವೆ ಯಹೂದ್ಯದ ಬಗ್ಗೆ ಮಾತಾಡ್ತಕ್ಕಂತ ಒಂದು ಕಂಪ್ಲೇಂಟ್. 2ರಿಂದ 4ನೇ ವಚನದವರೆಗೂ ನೋಡುವುದಾದ್ರೆ ಯಾವ ರೀತಿಯಾಗಿ ಯಹೂದ್ಯ ಪ್ರಜೆಗಳು ಅಥವಾ ಯಹೂದ್ಯದಲ್ಲಿರ್ತಕ್ಕಂಥ ಜನರು ಕಾಣಿಸಿಕೊಳ್ಳಲ್ಪಟ್ಟಿದ್ದಾರೆ ಎಂಬತಕ್ಕಂತ ಒಂದು ಸಂಗತಿಯನ್ನ ನಾವು ಈ ಒಂದು ಭಾಗದಲ್ಲಿ ಇಲ್ಲಿ ಕಾಣಲ್ಪಡ್ತೇವೆ. ಯಾವ ರೀತಿಯಾಗಿರ್ತಕ್ಕಂಥ ಜನರಲ್ಲಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ, ಯಾವ ರೀತಿಯಾದಂತ ವ್ಯಕ್ತಿಗಳು ಅವರಲ್ಲಿ ಇದ್ದಾರೆ ಎಂಬುದಾಗಿ ನಾವು ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ತೇವೆ. ದೇವರ ಒಂದು ಕಾರ್ಯಗಳಲ್ಲಿ ನಾವು ನೋಡುವುದಾದ್ರೆ ದೇವರ ಆತ್ಮನ ಮೂಲಕವಾಗಿ ಅನೇಕ ರೀತಿಯಾದಂತ ಸಂಗತಿಗಳನ್ನ ಇಲ್ಲಿ ನಾವು ಗಮನಿಸ್ತೇವೆ. ದೇವರು ಆತನ ಆಶೀರ್ವಾದದಲ್ಲಿ ಅನೇಕ ರೀತಿಯಾದಂತ ಜೀವಿತವನ್ನ ಯಹೂದ್ಯರನ್ನ ನಾವು ಗಮನಿಸುವಾಗ ಅನೇಕ ಪಾಪಮಯವಾದಂತ ಜೀವಿತ ಮತ್ತು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು, ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನ ಜೀವಿಸುವುದರ ಮೂಲಕ ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳಲ್ಪಡ್ತಾ ಇದ್ದಾರೆ. ಈ ಒಂದು ವಿಷಯವನ್ನ ನೋಡ್ತಾ ಇದ್ದೇವೆ. 2ರಿಂದ 4ನೇ ವಚನದಲ್ಲಿ ನೋಡೋದಾದ್ರೆ ಯೆಹೋವನೇ ಆ ಒಂದು ಯಹೂದ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಕುರಿತಾಗಿ ಅಲ್ಲಿ ತಿಳಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅಂತಂದ್ರೆ ಯೆಹೋವನನ್ನ ತೊರೆಯಲ್ಪಟ್ಟಿದ್ದಾರೆ, ಇಸ್ರಾಯೇಲರ ಸದಮಲ ಸ್ವಾಮಿಯನ್ನ ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ ಎಂಬುದಾಗಿ ಇಲ್ಲಿ ನೋಡ್ತಾ ಇದೆ. ಅಂದ್ರೆ ದೇವರನ್ನ ಬಿಟ್ಟು ಬಿಡಲ್ಪಟ್ಟವರಾಗಿ ಮಾತ್ರವಲ್ಲದೆ ಇವ್ರು ಯಾವ ರೀತಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ ಪಾಪಿಷ್ಟ ಜನರಾಗಿ ಮತ್ತು ದುಷ್ಟ ಜಾತಿಗಳಾಗಿ, ದ್ರೋಹಿಗಳಾಗಿ, ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯಹೂದ್ಯದಲ್ಲಿರ್ತಕ್ಕಂಥ ಜನರು ಕಾಣಿಸಿಕೊಳ್ಳಲ್ಪಡುತ್ತಾ ಇದ್ದಾರೆ ಎಂಬುದಾಗಿ ಈ ವ್ಯಕ್ತಿ ಇಲ್ಲಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ನಾವು ನೋಡುವುದಾದ್ರೆ 2ರಿಂದ 5ನೇ ವಚನದವರೆಗೂ ನಾವು ನೋಡುವುದಾದ್ರೆ ಈ ರೀತಿಯಾದಂತ ಕಾರ್ಯಗಳನ್ನ ನಾವು ಗಮನಿಸ್ತೇವೆ. 5ರಿಂದ 9ನೇ ವಚನದವರೆಗೂ ನಾವು ನೋಡುವುದಾದ್ರೆ ಹತಾಶೆಗೆ ಒಳಗಾಗಿರ್ತಕ್ಕಂಥ ಯಹೂದ್ಯರ ಕುರಿತಾಗಿ ಇಲ್ಲಿ ನಾವು ಗಮನಿಸಿಕೊಳ್ತೇವೆ. ಯಾವ ರೀತಿಯಾಗಿ ಅಂತಂದ್ರೆ ಅವರು ಅನೇಕ ರೀತಿಯಾಗಿ ಒಂದು ಹತಾಶೆಗೆ ಒಳಗಾಗಿರ್ತಕ್ಕಂಥ ಜನರಾಗಿ ಇಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಏನಂತಂದ್ರೆ ಅವರ ಒಂದು ಆಲೋಚನೆಗಳು, ಅವರು ಯಾವ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಎಂಬುದಾಗಿ ನೋಡುವುದಾದ್ರೆ ಅವರ ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳ ಹೊರತು ಏನೂ ಸೌಖ್ಯವಿಲ್ಲ. ಅವರಲ್ಲಿ ಅಂತಂದ್ರೆ ಅವರ ಜೀವಿತನೇ ಒಂದು ರೀತಿಯಾಗಿರ್ತಕ್ಕಂಥ ಕಷ್ಟ, ವೇದನೆ, ದುಃಖ, ಒಂದು ರೀತಿಯಾಗಿ ದುರ್ಬಲವಾಗಿರ್ತಕ್ಕಂಥ ಒಂದು ಜೀವಿತವಾಗಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಅವರ ಒಂದು ಜೀವಿತ ಆ ರೀತಿಯಾಗಿದೆ ಎಂಬುದಾಗಿ ಇಲ್ಲಿ ಆ ಒಂದು ಯಹೂದ್ಯದ ಜನರ ಕುರಿತಾಗಿ, ಅಂದ್ರೆ ಒಂದು ರೀತಿಯಾಗಿ ಹತಾಶೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. 9ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಸೇನಾಧೀಶ್ವರನಾದ ಯೆಹೋವನು ನಮಗೆ ಕೊಂಚ ಜನವನ್ನ ಉಳಿಸದೆ ಹೋಗಿದ್ದರೆ ಸೊದೋಮಿನ ಗತಿಯೇ ನಮಗಾಗುತ್ತಿತ್ತು, ಗೋಮರದ ದುರ್ದೇಶವೇ ಸಂಭವಿಸುತ್ತಿತ್ತು ಎಂಬುದಾಗಿ. ಅಂದ್ರೆ ಆ ರೀತಿಯಾದಂತ ಒಂದು ದುಷ್ಟ ಅಥವಾ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳ ಮಾಡುವುದರ ಮೂಲಕವಾಗಿ ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನ ಮಾಡಿ ದೇವರಿಂದ ಇಲ್ಲಿ ದೂರ ಹೋಗಿರ್ತಕ್ಕಂಥ ಸಂಗತಿಗಳನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 10ರಿಂದ 15ನೇ ವಚನದವರೆಗೂ ನಾವು ನೋಡುವುದಾದ್ರೆ ದೇವರು ವ್ಯರ್ಥ ನೈವೇದ್ಯಗಳನ್ನ ಆತನು ಇಷ್ಟಪಡದೇ ಇರುವಂತ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ನೋಡುವುದಾದ್ರೆ 10ರಿಂದ 15ನೇ ವಚನಗಳವರೆಗೂ ನಾವು ನೋಡುವುದಾದ್ರೆ ಇಲ್ಲಿ ಯಾವ ರೀತಿಯಾಗಿ ಜನರು ಕಾಣಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದ್ರೆ 13ನೇ ವಚನದಲ್ಲಿ ವ್ಯರ್ಥ ನೈವೇದ್ಯಗಳನ್ನ ಇನ್ನು ತಾರದ್ರಿ,
ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ತಿನ ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನ ನಾನು ಸಹಿಸಲಾರನು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಬಹಳ ಒಂದು ಹೊರಗಿನ ತೋರ್ಪಡಿಕೆಯಲ್ಲಿ ದೇವರಿಗಾಗಿ, ಯೆಹೋವನಿಗಾಗಿ ಕೂಟ ಪ್ರಾರ್ಥನೆ ಮತ್ತು ಯಜ್ಞ ನೈವೇದ್ಯಗಳನ್ನ ಮಾಡ್ತಾ ಇದ್ದಾರೆ. ಧೂಪಗಳನ್ನ ಸಮರ್ಪಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಬ್ಬತ್ತಿನದ ಒಂದು ಕೂಟಗಳಾಗಿರ್ಬೋದು, ಅನೇಕ ಕಾರ್ಯಗಳನ್ನ ಇವರು ಮಾತ್ರವಲ್ಲದೆ ನೋಡ್ತೇವೆ ಉತ್ಸವಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ದೇವರು ಹೇಳ್ತಿರ್ತಕ್ಕಂಥದ್ದು ಇವೆಲ್ಲವೂ ನನಗೆ ವ್ಯರ್ಥವಾಗಿದೆ. ಯಾಕೆ ವ್ಯರ್ಥವಾಗಿದೆ ಅಂತಂದ್ರೆ, ನಿಮ್ಮ ಕೈಗಳು ಏನಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಪಾಪದ ರಕ್ತದಿಂದ ನಿಮ್ಮ ಕೈಗಳು ತುಂಬಲ್ಪಟ್ಟಿವೆ ಎಂಬುದಾಗಿ 15ನೇ ವಚನದಲ್ಲಿ ಇಲ್ಲಿ ನಾವು ನೋಡ್ತೇವೆ. ಹಾಗೆ ಅವರು ಎಷ್ಟೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ, ಹುದ್ದದ ಜನರು ಎಷ್ಟೇ ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ, ಎಷ್ಟೇ ಕಣ್ಣೀರು ಹಾಕಿದ್ರು ಕೂಡ ಅವರ ಪ್ರಾರ್ಥನೆಯನ್ನ ನಾನು ಕೇಳುವುದಿಲ್ಲ. ಯಾಕೆ ಎಂಬುದಾಗಿ ಅಲ್ಲಿ ಯೆಹೋವನಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಏನೆಂಬುದಾಗಿ. ಅಂದ್ರೆ ನೀವು ಬಹು ಪ್ರಾರ್ಥನೆಗಳನ್ನ ಮಾಡಿದರೂ ನಾನು ಕೇಳೆನು, ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ಎಂಬುದಾಗಿ. ಕೈಗಳಲ್ಲಿ ರಕ್ತವು ತುಂಬಿದೆ ಎಂಬುದಾಗಿ ಮಾತ್ರವಲ್ಲದೆ ಅದೇ ಒಂದು ನೋಡ್ತೇವೆ, ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನ ಮರೆ ಮಾಡಿಕೊಳ್ಳುವೆನು ಎಂಬುದಾಗಿ. ಯಾಕೆ ಅಂತಂದ್ರೆ ವ್ಯರ್ಥ ನೈವೇದ್ಯಗಳು, ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳದೆ ಕೇವಲ ಒಂದು ರೀತಿಯಾಗಿ ಊಟಾಟಿಕೆಯ ಮೂಲಕವಾಗಿ ಅಲ್ಲಿ ಆ ರೀತಿಯಾದ ಜನಗಳು, ಯಹೂದ್ಯದ ಜನರು ಅಲ್ಲಿ ನಡೆದುಕೊಳ್ತಾ ಇರುವಂತ ಸಂದರ್ಭದಲ್ಲಿ ಯೆಹೋವನು ಅವರನ್ನ ನೋಡಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಪ್ರಾರ್ಥನೆಗಳನ್ನಾಗ್ಲಿ ಅಥವಾ ನಿಮ್ಮ ಒಂದು ವ್ಯರ್ಥ ನೈವೇದ್ಯಗಳನ್ನಾಗಲಿ ಅಥವಾ ಧೂಪಗಳನ್ನಾಗಲಿ ಅಥವಾ ನೀವು ಮಾಡ್ತಕ್ಕಂಥ ಕೂಟ ಪ್ರಾರ್ಥನೆಗಳನ್ನಾಗಿರ್ಬೋದು ಅಥವಾ ಸಬ್ಬತ್ ಅಮಾವಾಸ್ಯೆಗಳಾಗಿರ್ಬೋದು, ಇವುಗಳನ್ನ ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದ್ರೆ ನೀವೆಲ್ಲರೂ ಅಧರ್ಮದಿಂದ ನೀವು ತುಂಬಿಕೊಂಡಿದ್ದೀರಿ. ಅಧರ್ಮದಿಂದ ತುಂಬಿಕೊಂಡಿರ್ತಕ್ಕಂಥ ಕಾರಣ ನಾನು ನಿಮ್ಮ ಪ್ರಾರ್ಥನೆಯನ್ನಾಗಿರ್ಬೋದು ಅಥವಾ ನಿಮ್ಮ ಕಡೆಗೆ ನಾನು ನನ್ನ ಕಣ್ಣುಗಳನ್ನ ದೃಷ್ಟಿ ಹರಿಸುವುದಿಲ್ಲ. ಅಥವಾ ನೀವು ನನ್ನ ಕಡೆಗೆ ಕೈ ಎತ್ತುವ ಅಂತ ಸಂದರ್ಭದಲ್ಲಿ ಅಥವಾ ಸಹಾಯಕ್ಕಾಗಿ ಕೈ ಎತ್ತಿ ಬೇಡುವಂತ ಸಂದರ್ಭದಲ್ಲಿ ನಾನು ನೋಡದ ಹಾಗೆ ನನ್ನ ಕಣ್ಣುಗಳನ್ನ ಮರೆ ಮಾಡಿಕೊಳ್ಳುವೇನೆ ಎಂಬುದಾಗಿ ಯೆಹೋವನು ನುಡಿತಾ ಇದ್ದಾನೆ. ಬೇರೆ ಒಂದು ಸಂದರ್ಭದಲ್ಲಿ ನಾವುಗಳು ಇದರ ಮೂಲಕವಾಗಿ ತಿಳಿದುಕೊಳ್ಳಲ್ಪಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಏನೆಂಬುದಾಗಿ ನೋಡಿದ್ರೆ, ನಾವುಗಳು ಯಹೂದ್ಯದ ಜನರ ರೀತಿಯಲ್ಲಿ ಅಧರ್ಮವನ್ನ ನಡೆಸುವವರಾಗಿರದೆ ಅಥವಾ ಕೆಟ್ಟತನವನ್ನ ನಡೆಸುವವರಾಗಿರದೆ ಅಥವಾ ಒಂದು ರೀತಿಯಾಗಿ ಏನಪ್ಪಾ ಅಂತ ಅಂದ್ರೆ ಊಟಾಟಿಕೆಯ ಒಂದು ವಿಚಾರಗಳನ್ನ ಮಾಡಲ್ಪಡದೆ ಅಥವಾ ಯಾವುದೋ ಒಂದು ವಿಚಾರವಾಗಿ ನಾನು ಪ್ರಾರ್ಥನೆ ಮಾಡಬೇಕು ಅಥವಾ ಭಾನುವಾರ ಸಭೆಗೆ ಹೋಗ್ಬೇಕಿರ್ತಕ್ಕಂಥ ಆಲೋಚನೆಯನ್ನ ಕೇವಲ ನಾಮಕಾವಸ್ಥೆಯಾಗಿ ಮಾಡದೆ ದೇವರಿಗಾಗಿ ಸಂಪೂರ್ಣವಾಗಿ ವಿಧೇಯರಾಗಿ ನಡೆಯುವಂತ ಸಂದರ್ಭದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ಆತನ ಕೇಳುವಂತವನಾಗಿರ್ತಾನೆ. ಇಲ್ಲ ಅಂತಂದ್ರೆ ಕೇವಲ ನಾವೇನೋ ಕಾಟಾಚಾರಕ್ಕೆ ಮಾಡ್ತೀವಿ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀವುಗಳು ನನ್ನ ಕಡೆಗೆ ಕೈಗಳನ್ನ ಎತ್ತುವಾಗ ನಾನು ನನ್ನ ಕಣ್ಣುಗಳನ್ನ ಮರೆ ಮಾಡಿಕೊಳ್ಳಬೇಕು ಎಂಬುದಾಗಿ. ಯಾಕೆ ಅಂದ್ರೆ ನಾವುಗಳು ದೇವರ ವಾಕ್ಯಕ್ಕೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳದೆ ಇರ್ತಕ್ಕಂಥ ಕಾರಣಕ್ಕೆ ದೇವರು ಇಲ್ಲಿ ತಿಳಿಸ್ತಕ್ಕಂಥದ್ದು ನಾನು ನನ್ನ ಕಣ್ಣುಗಳನ್ನ ಮರೆ ಮಾಡಿಕೊಳ್ಳಬೇಕು ಎಂಬುದಾಗಿ. ಯಾವಾಗ್ಲೂ ಮರೆ ಮಾಡಿಕೊಳ್ತಾರ ದೇವರು ಅಲ್ಲ. ಮುಂದಿನ ಭಾಗದಲ್ಲಿ ನಾವು ನೋಡುವಾಗ 10ರಿಂದ 20ನೇ ವಚನದವರೆಗೂ ನಾವು ನೋಡುವುದು. ಆದ್ರೆ ಇಲ್ಲಿ ನೋಡುತ್ತೇವೆ ತಿರುಗಿಕೊಳ್ಳುವುದರ ಕುರಿತಾಗಿ ಅಥವಾ ಕರ್ತನ ಕಡೆಗೆ ತಿರುಗಿಕೊಳ್ಳುವುದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಪುನಃ ದೇವರು ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅಭಯವನ್ನ ಅಲ್ಲಿ ನೋಡ್ತೇವೆ. ಯಹೂದ್ಯರಿಗೆ ಒಂದು ರೀತಿಯಾದಂತಹ ಒಂದು ಭರವಸೆಯನ್ನ ಆತನು ಕೊಡ್ತಾ ಇದ್ದಾನೆ. ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ಆಗಿರ್ಬೋದು, ಒಂದು ರೀತಿಯಾಗಿ ಆಲೋಚನೆಗಳನ್ನ ದೇವರಲ್ಲಿ ಹೇಳ್ತಾ ಇದ್ದಾನೆ. ಅಥವಾ ಒಂದು ರೀತಿಯಾದಂತ ಮಾಡಿದ ತಪ್ಪನ್ನ ಯಾವ ರೀತಿಯಾಗಿ ತಿದ್ದುಕೊಳ್ಳುವಂತ ಒಂದು ವಿಷಯಗಳನ್ನ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ನೋಡ್ತೇವೆ 16ನೇ ವಚನವನ್ನು ನೋಡುದು. ಆದ್ರೆ ನಿಮ್ಮನ್ನ ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನ ತೊಲಗಿಸಿರಿ, ದುರಾಚಾರವನ್ನ ಬಿಡಿರಿ, ಸದಾಚಾರವನ್ನ ಅಭ್ಯಾಸಿಸಿರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ,
ಅನಾಥರಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ದೇವರು ಈ ಒಂದು ಮುಂಚಾನೆ ಅಲ್ಲಿ ನೋಡ್ತೇವೆ ಯಹೂದ್ಯರಿಗೆ ತಿಳಿಸ್ತಕ್ಕಂಥ ಒಂದು ವಿಷಯ, ಅಥವಾ ಅವರಿಗೆ ದೇವರು ಒಂದು ಕಾರ್ಯವನ್ನು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನೀವು ಮಾಡಬೇಕು ಎಂಬುದಾಗಿ ಹೇಳುವಂತ ವಿಷಯವನ್ನ ದೇವರು ನಮಗೂ ಸಹ ಆತನು ತಿಳಿಸ್ತಾ ಇದ್ದಾರೆ. ಏನಂತ ಅಂದ್ರೆ, ನಿಮ್ಮನ್ನ ತೊಳೆದುಕೊಳ್ರಿ, ಅಂದ್ರೆ ನಮ್ಮನ್ನ ನಾವು ತೊಳೆದುಕೊಳ್ಬೇಕು, ಶುದ್ಧ ಮಾಡಿಕೊಳ್ಬೇಕು. ಅಲ್ಲಿ ನೋಡುದಾದ್ರೆ ನಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನ, ದುರಾಚಾರವನ್ನ ನಾವು ಬಿಡಲ್ಪಟ್ಟವರಾಗಿ ಸದಾಚಾರವನ್ನ ಅಭ್ಯಾಸಿಸುವುದರ ಮೂಲಕವಾಗಿ ನ್ಯಾಯಯುತವಾಗಿ ನಾವು ನಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಬೇಕು. ಮಾತ್ರವಲ್ಲದೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೆಲವು ಕೆಲಸಗಳೇನಂತಂದ್ರೆ, ಹಿಂಸಕನನ್ನ ತಿದ್ದಿ ಸರಿಪಡಿಸುವಂಥದ್ದು, ಅದು ಮಾತ್ರವಲ್ಲದೆ ಅನಾಥನಿಗೆ ನ್ಯಾಯ ತೀರಿಸುವಂಥದ್ದು, ವಿಧವೆಯ ಪಕ್ಷವಾಗಿ ವಾದಿಸಲಿ ಎಂಬುದಾಗಿ ಇವಾಗ ನೋಡ್ತೇವೆ. ಅನೇಕ ನಮ್ಮ ಇರ್ತಕ್ಕಂಥ ಅನೇಕ ಸೇವಕರುಗಳು ಅನೇಕ ಕಡೆಗಳಲ್ಲಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಅನೇಕ ವಿಧವಾಗಿ ವಿಧವೆಯರಿಗೆ ಅಲ್ಲಿ ನೋಡ್ತೇವೆ, ವಿಧವೆಯ ಪಕ್ಷವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನ ಮಾಡುವಂತದ್ದನ್ನ ನಾವೆಲ್ಲರೂ ಇವಾಗ ನೋಡಲ್ಪಡ್ತಾ ಇದ್ದೇವೆ. ಮಾತ್ರವಲ್ಲದೆ ಅನೇಕ ರೀತಿಯಾಗಿರ್ತಕ್ಕಂಥ ಅನಾಥರಿಗೆ ಒಂದು ರೀತಿಯಾದಂತ ನ್ಯಾಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಭವಿಷ್ಯತ್ತುಗಳನ್ನು ರೂಪಿಸಿಕೊಡ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಾವುಗಳು ಮಾಡ್ತಾ ಇದ್ದೇವೆ. ಮಾತ್ರ ದೇವರು ನಮಗೆ ಕೊಡ್ತಕ್ಕಂಥ ಒಂದು ಅಭಯ ವಚನವೇನಂತಂದ್ರೆ, ನೋಡ್ತೇವೆ 18ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವುದು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು ಎಂಬುದಾಗಿ. ಯೆಹೋವನೇ ನಮ್ಗೆ ಒಂದು ರೀತಿಯಾದಂತ ಕಾರ್ಯವನ್ನ ನೋಡ್ತೇವೆ. ಯಾರಿಗೆ ಅಂತ ಅಂದ್ರೆ, ಯಹೂದ್ಯ ಜನರಿಗೆ ಆತನ ತಿಳಿಸ್ತಾ ಇದ್ದಾನೆ. ನೋಡ್ರಿ, ನಿಮ್ಮ ಪಾಪಗಳು ಅಂದ್ರೆ ನೀವು ದೇವರಿಗೆ ಅಥವಾ ಯೆಹೋವನಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಅದನ್ನ ಬೆಳ್ಳಗೆ ಮಾಡುವಂತವನಾಗಿರ್ತಾನೆ. ಮಾತ್ರವಲ್ಲದೆ ಉಣ್ಣೆಯಂತೆ ಬೆಳ್ಳಗಾಗುವುದು ಎಂಬುದಾಗಿ. ಇದೆಲ್ಲ ಯಾವಾಗ ಎಂಬುದಾಗಿ ನೋಡಿದಾದ್ರೆ, ನೀವು ಒಪ್ಪಿ ವಿಧೇಯರಾದರೆ ಮಾತ್ರ ಎಂಬುದಾಗಿ. ಯಾಕೆಂದ್ರೆ ಯೆಹೂದ್ಯದಲ್ಲಿರ್ತಕ್ಕಂಥ ಜನರೆಲ್ಲರೂ ಅಂತಂದ್ರೆ, ಅವರು ಒಂದು ರೀತಿಯಾಗಿ ಬಹಳ ಮೊಂಡುತನದಿಂದ ತುಂಬಿರ್ತಕ್ಕಂಥ ವ್ಯಕ್ತಿಗಳಾಗಿ ಅವರು ಕಾಣಿಸಿಕೊಳ್ತಾ ಇದ್ರು. ಆ ಕಾರಣದಿಂದಾಗಿ ಯೆಹೋವನು ಹೇಳ್ತಾ ಇದ್ದಾನೆ, ನೀವು ಒಪ್ಪಿ ವಿಧೇಯರಾಗಿ ನಡೆದುಕೊಳ್ಳುವಾಗ ಮಾತ್ರ ನೀವು ಏನಪ್ಪಾ ಅಂತಂದ್ರೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಅದನ್ನ ಹಿಮದ ಹಾಗೆ ಬೆಳ್ಳಗಾಗಿ ಮಾಡ್ತಾರೆ, ಮತ್ತು ಉಣ್ಣೆಯಂತೆ ಬೆಳ್ಳಗಾಗುವು ಎಂಬುದಾಗಿ ದೇವರು ಅವರಿಗೆ ಒಂದು ರೀತಿಯಾಗಿ ಅಭಯ ವಚನವನ್ನ ಆತನು ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ದೇವರು ನಮಗೂ ಸಹ ಒಂದು ರೀತಿಯಾಗಿ ದೇವರು ಕ್ರಿಸ್ತನು ನಮಗೆ ಒಂದು ರೀತಿಯಾದಂತ ಒಂದು ಕಾರ್ಯವನ್ನ ನಮಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ. ಏನಂತಂದ್ರೆ, ನಾವುಗಳು ದೇವರಿಗೆ ವಿಧೇಯರಾಗಿ ನಡೆಯಲ್ಪಡುವಾಗ, ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆದುಕೊಳ್ಳುವಾಗ, ದೇವರು ನಮ್ಮ ಜೀವಿತಕ್ಕಂತ ಎಷ್ಟೇ ಕಡು ಕೆಂಪಾದ ಪಾಪದ ಕಾರ್ಯಗಳನ್ನು ತೆಗೆದು ಹಾಕಿ ಆತನು ಹಿಮದ ಹಾಗೆ ಬೆಳ್ಳಗೆ ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. 21ರಿಂದ 23 ವಚನಗಳನ್ನ ನಾವು ನೋಡುವುದಾದ್ರೆ, ಯೆಹೂದ್ಯದಲ್ಲಿರ್ತಕ್ಕಂಥ ದುರ್ಮಾರ್ಗಿಗಳ ಅಥವಾ ದುಷ್ಟ ನಡತೆಯುಳ್ಳಂತ ಒಬ್ಬ ನಾಯಕರುಗಳ ಕುರಿತಾಗಿ ಅವರು ಅಥವಾ ಅಧಿಕಾರಿಗಳ ಕುರಿತಾಗಿ ಇಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಯೆಹೂದ್ಯ ಭಾಗದಲ್ಲಿದ್ದಾರೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಲಂಚಕ್ಕೆ ಹುಡುಕುವಂತವರು, ಅನಾಥರಿಗೆ ನ್ಯಾಯ ತೀರಿಸಲು, ವಿಧವೆಯರ ವ್ಯಾಜ್ಯವು ಅವರ ಮನಸ್ಸಿಗೆ ಬಾರದಿರ್ತಕ್ಕಂಥ ವ್ಯಕ್ತಿಗಳಾಗಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ ಈ ಒಂದು ಭಾಗದಲ್ಲಿ ನಾವು ಗಮನಿಸ್ತೇವೆ. 24ರಿಂದ 31ರವರೆಗೂ ನಾವು ನೋಡುವುದಾದ್ರೆ ಇಲ್ಲಿ ನೋಡ್ತೇವೆ, ದೇವರ ಒಂದು ವಿಮೋಚನೆದು ಯಾವಾಗಲೂ ಅದು ನ್ಯಾಯಯುತವಾಗಿ ಅದು ನಡೆಯುವಂತದ್ದಾಗಿರ್ತದೆ ಎಂಬುದಾಗಿ ಭಕ್ತನಾಗಿರ್ತಾನೆ. ಈ ಒಂದು
ಅಧ್ಯಾಯದ ಈ ಒಂದು ವಚನದ ಭಾಗದಲ್ಲಿ 24ರಿಂದ 31ರವರೆಗೆ ನಾವು ನೋಡುವಂತವರಾಗಿದ್ದೇವೆ. 27ನೇ ವಚನವನ್ನ ನಾವು ನೋಡುವುದಾದ್ರೆ, ಚೀಯೋನ್ ಪಟ್ಟಣಕ್ಕೆ ನ್ಯಾಯದ ಮೂಲಕವು ದೇಶಾಂತರದಿಂದ ಬಿಡುಗಡೆಯಾಗಿ ಬರುವ ಅದರ ಪ್ರಜೆಗಳಿಗೆ ನನ್ನ ಧರ್ಮದ ಮೂಲಕವು ವಿಮೋಚನೆಯಾಗುವುದು ಎಂಬುದಾಗಿ. ಅಂದ್ರೆ ದೇವರು ತನ್ನ ಪ್ರಜೆಗಳಿಗೆ ಯಾರೇ ಆತನ ಬಳಿಗೆ ಬರಲ್ಪಡ್ತಾರೋ, ಯಾರೂ ಸಹ ಆತನ ಪಾದದ ಬಳಿಗೆ ಬರುವಂತ ವ್ಯಕ್ತಿಗಳಿಗೆ ಮಾತ್ರಲ್ಲದೆ ಅಲ್ಲಿರ್ತಕ್ಕಂಥ ಯೋಧ್ಯದ ಪ್ರಾಂತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ತಿಳಿಸ್ತಕ್ಕಂಥ ಒಂದು ಸಂಗತಿ ಏನಂದ್ರೆ, ಅಧರ್ಮದ ಮೂಲಕವಾಗಿ ಆತನು ನ್ಯಾಯ ತೀರಿಸುವುದಿಲ್ಲ, ಅನ್ಯಾಯವಾಗಿ ಆತನು ಏನಪ್ಪಾ ಅಂತ ಅಂದ್ರೆ ನ್ಯಾಯ ತೀರಿಸುವುದಿಲ್ಲ. ಬದಲಾಗಿ ಯಾವ ರೀತಿಯಾಗಿ ಆ ವ್ಯಕ್ತಿ ನಡೆಸ್ತಾರೆ ಅಥವಾ ಯಾವ ರೀತಿಯಾಗಿ ತನ್ನ ಒಂದು ವಿಮೋಚನೆಯನ್ನ ನೀಡ್ತಾರೆ ಎಂಬುದಾಗಿ ನೋಡೋದಾದ್ರೆ, ನ್ಯಾಯಯುತವಾಗಿ ಮಾತ್ರಲ್ಲದೆ ಧರ್ಮದ ಮೂಲಕವಾಗಿ ಆತನು ತನ್ನ ಪ್ರಜೆಗಳಿಗೆ ವಿಮೋಚನೆಯನ್ನು ಆತನು ನೀಡುವಂತವನಾಗಿದ್ದಾನೆ. ಯಾವ ರೀತಿಯಾಗಿ ಅಲ್ಲಿ ನೋಡ್ತೇವೆ, ಆತನ ಪ್ರಜೆಗಳು ಒಂದು ರೀತಿಯಾಗಿ ಯಹೂದ್ಯದಲ್ಲಿರ್ತಕ್ಕಂಥ ಜನಗಳು, ಅವರಿಗೆ ವಿಮೋಚನೆಯನ್ನ ದೇವರು ಕೊಡ್ತಾನೆ. ಆ ವಿಮೋಚನೆ ಯಾವ ರೀತಿಯಾಗಿರ್ತದೆ ಅಂತಂದ್ರೆ, ಅದು ನ್ಯಾಯಯುತವಾಗಿ ಧರ್ಮದ ಪ್ರಕಾರವಾಗಿ ಧರ್ಮದ ಮೂಲಕವಾಗಿ ಅವರಿಗೆ ವಿಮೋಚನೆಯಾಗ್ತದೆ ಎಂಬುದಾಗಿ. ಅದೇ ರೀತಿಯಾಗಿ ನಮಗೂ ಸಹ ದೇವರಲ್ಲಿ ನೋಡ್ತೇವೆ, ನಾವು ಮಾಡತಕ್ಕಂಥ ತಪ್ಪಿಗೆ ಅಥವಾ ನಮ್ಮ ಕಾರ್ಯಗಳಿಗೆ ಅಥವಾ ನಾವು ಇವತ್ತು ಲೋಕದಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ವಿಷಯಗಳಿಗೆ ದೇವರು ನ್ಯಾಯಯುತವಾಗಿ ಮಾತ್ರವಲ್ಲದೆ ಧರ್ಮದ ಮೂಲಕವಾಗಿ ನಮ್ಮ ಜೀವಿತಗಳನ್ನ ಆತನು ವಿಮೋಚನೆ ಮಾಡಿ ನಡೆಸುವಾತನಾಗಿದ್ದಾನೆ. ನೋಡ್ತೇವೆ, ದ್ರೋಹಿಗಳು ಪಾಪಿಗಳ ಏನಾಗ್ತಾರೆ ಅಂತಂದ್ರೆ ಒಟ್ಟಾಗಿ ಅವರು ನಾಶವಾಗಿ ಹೋಗ್ತಾರೆ ಎಂಬುದಾಗಿ ನೋಡ್ತೇವೆ. 31ನೇ ವಚನವನ್ನು ನಾವು ನೋಡುವುದಾದ್ರೆ, ನಾನು ಶ್ರೇಷ್ಠ, ನಾನು ಬಲಿಷ್ಠ, ನಾನು ಏನಪ್ಪಾ ಅಂತಂದ್ರೆ ನನ್ನಲ್ಲಿ ಅನೇಕರಿದ್ದಾಗಿರ್ತಕ್ಕಂಥ ಒಂದು ಬಲವಿದೆ ಎಂಬುದಾಗಿ ಹೇಳುವಂತ ವ್ಯಕ್ತಿಗಳ ಕುರಿತಾಗಿ ನೋಡ್ತೇವೆ. 31ನೇ ವಚನದಲ್ಲಿ, ಎಲೆ ಒಣಗಿದ ಎಲಾ ಮರದಂತೆಯೂ ಜಲವಿಲ್ಲದ ವನದ ಹಾಗೂ ಇರುವಿರಿ, ನಿಮ್ಮಲ್ಲಿ ಬಲಿಷ್ಠನೇ ಸೆಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ, 2 ಸೇತು, ಯಾರು ನಂದಿಸಲಾಗದಂತೆ ಸುಟ್ಟು ಹೋಗಬಹುದು ಎಂಬುದಾಗಿ. ನಾನು ಶ್ರೇಷ್ಠ, ನಾನು ಬಲಿಷ್ಠ, ನನ್ನಂತೆ ಯಾರು ಇಲ್ಲ, ಬಲಿಷ್ಠನೇ ಎಂಬುದಾಗಿ ವ್ಯಕ್ತಿಗೆ ಅಲ್ಲಿ ನೋಡ್ತೇವೆ ಸೆಣಬಿನ ಗುಂಜು ಎಂಬುದಾಗಿ. ಅಂದ್ರೆ ಒಂದು ರೀತಿಯಾಗಿ ಆತನ ಕಾರ್ಯದ ಮೂಲಕವಾಗಿನೇ ಹಿಡಿಯಲ್ಪಟ್ಟದ್ದಾಗಿ ಸಂಪೂರ್ಣವಾಗಿ ಅದು ಸುಟ್ಟು ನಾಶವಾಗಿ ಹೋಗ್ತದೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ. ಆ ಕಾರಣದಿಂದಾಗಿ ಬೇರೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡೋದಾದ್ರೆ, ಯಹೂದ್ಯದ ಕುರಿತಾಗಿ ನೋಡ್ತೇವೆ, ದೇವರು ಅಲ್ಲಿ ಮಾಡುವಂತ ಒಂದು ಕಂಪ್ಲೇಂಟ್, ಒಂದು ರೀತಿಯಾಗಿ ಅವರು ಮಾಡ್ತಕ್ಕಂಥ ವಿಷಯದ ಕುರಿತಾಗಿ ಅಲ್ಲಿ ತಿಳಿಸುವಂತ ಒಂದು ಸಂಗತಿ. 2ರಿಂದ 4ರಿಂದ 5ನೇ ವಚನದವರೆಗೂ ನಾವು ನೋಡುವುದಾದ್ರೆ, 5ರಿಂದ 9ನೇ ವಚನದವರೆಗೂ ನಾವು ನೋಡುವುದಾದ್ರೆ, ಹತಾಶೆಗೆ ಒಳಗಾಗಿರ್ತಕ್ಕಂಥ ಯಹೂದ್ಯ ಜನರ ಕುರಿತಾಗಿ ತಿಳಿಸುವಂತದ್ದಾಗಿದೆ. 10ರಿಂದ 15ನೇ ವಚನದವರೆಗೂ ನಾವು ನೋಡುವುದಾದ್ರೆ, ದೇವರಿಗೆ ವ್ಯರ್ಥ ನೈವೇದ್ಯಗಳ ಕುರಿತಾಗಿ ಯಾವುದೇ ಒಳಿತು ಇಲ್ಲ ಎಂಬುದಾಗಿ. ಅಂದ್ರೆ ದೇವರಿಗೆ ಈ ವ್ಯರ್ಥ ನೈವೇದ್ಯಗಳು ಆತನಿಗೆ ಇಷ್ಟ ಇಲ್ಲ ಎಂಬುದಾಗಿ. 16ರಿಂದ 20ರವರೆಗೂ ನಾವು ನೋಡುವುದಾದ್ರೆ, ನಾವು ದೇವರ ಕಡೆಗೆ ತಿರುಗಿಸಿಕೊಳ್ಳುವಾಗ ದೇವರು ನಮ್ಮನ್ನ ಯಾವ ರೀತಿಯಾಗಿ ಆತನು ನಡೆಸುವಾತನಾಗಿರ್ತಾನೆ ಎಂಬುದಾಗಿ. ಅದು ಮಾತ್ರವಲ್ಲದೆ 21ರಿಂದ 23ರವರೆಗೂ ನಾವು ನೋಡುವುದಾದ್ರೆ, ಯಹೂದ್ಯ ಪ್ರಾಂತದಲ್ಲಿ ಕಂಡು ಬರ್ತಕ್ಕಂಥ ದುರ್ಮಾರ್ಗಿಗಳ ಅಥವಾ ದುಷ್ಟ ನಾಯಕರುಗಳ ಕುರಿತಾಗಿ ನಾವು ನೋಡ್ತೇವೆ. 24ರಿಂದ 31ರವರೆಗೂ ನಾವು ನೋಡುವುದಾದ್ರೆ, ದೇವರ ಒಂದು ವಿಮೋಚನೆ ಅದು ನ್ಯಾಯಯುತವಾಗಿ ಅದು ನಮ್ಮ ಮಕ್ಕಳಿಗೆ ದೇವರ ಆತನ ಒಂದು ವಿಮೋಚನೆಯನ್ನ ನೀಡುವಾತನಾಗಿರ್ತಾನೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸಿಕೊಳ್ತೇವೆ. ಆ
ಕಾರಣದಿಂದಾಗಿ ಬೇರೆ ದೇವರು ನಮ್ಮನ್ನ ಆತನು ನಡೆಸುವಾತನಾಗಿರ್ತಾನೆ. ನೋಡ್ತೇವೆ, ನಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ಆತನು ಹಿಮದ ಹಾಗೆ ಬೆಳ್ಳಗೆ ಮಾಡುವಂತ ವ್ಯಕ್ತಿಯಾಗಿರ್ತಾನೆ. ಮತ್ತು ನಮ್ಮ ವಿಮೋಚನೆಯನ್ನ ದೇವರ ಧರ್ಮದ ಮೂಲಕವಾಗಿ ಅಧರ್ಮದ ಮೂಲಕವಾಗಿ ಆತನು ನಮಗೆ ವಿಮೋಚನೆಯನ್ನು ನೀಡುವುದಿಲ್ಲ. ಮತ್ತು ನಮಗೆ ಆತನು ನ್ಯಾಯಯುತವಾಗಿ ಆತನ ಒಂದು ಕಾರ್ಯವನ್ನು ತಿಳಿಸ್ತಾನೆ ಹೊರತು ಅನ್ಯಾಯದ ಮೂಲಕವಾಗಿ ಆತನು ತಿಳಿಸುವುದಿಲ್ಲ. ಮತ್ತು ನಾವು ಎಷ್ಟೇ ಬಲಿಷ್ಠರಾಗಿದ್ದರೂ ಸಹ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಬೇಕು ಮತ್ತು ಆತನಿಗೆ ವಿಧೇಯರಾಗಿ ನಡೆಯುವಾಗ ದೇವರು ನಮ್ಮನ್ನ, ನಮ್ಮ ಜೀವಿತಗಳನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಸೇವೆಗಳನ್ನ ಆತನು ಆಶೀರ್ವಾದ ಮಾಡಿ ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನಾವು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತಹ ನಮ್ಮ ಮಹಾ ಸ್ವರ್ಗೀಯ ದೇವರೇ, ಸ್ವಾಮಿ, ಒಂದು ದಿವಸದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ ಮೂಲಕವಾಗಿ ದೇವ ನೀನು ಯೆಹೂದ್ಯದ ಜನರಿಗೆ ತಿಳಿಸಿರ್ತಕ್ಕಂಥ ದೈವೋಕ್ತಿಗಳ ಕುರಿತಾಗಿ ಸ್ವಾಮಿ ನಾವು ಧ್ಯಾನಿಸಿಕೊಂಡಿದ್ದೇವೆ. ಅದರ ಮೂಲಕವಾಗಿ ಸ್ವಾಮಿ ನಾವು ತಿಳಿದುಕೊಂಡ ಸಂಗತಿಗಳು ದೇವ, ಸ್ವಾಮಿ ನಮ್ಮ ಪಾಪಗಳು ಎಷ್ಟೇ ಕಡಿಮೆವಾಗಿದ್ದರೂ ನೀನು ಅದನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡುವಂತ ವ್ಯಕ್ತಿಯಾಗಿರಲ್ಪಟ್ಟಿದೆ ಸ್ವಾಮಿ. ದೇವ, ನೀನು ಧರ್ಮದ ಮೂಲಕವಾಗಿ ನ್ಯಾಯ ತೀರಿಸುವಂತ ದೇವರಾಗಿದ್ದಿ. ವಿಮೋಚನೆ ಯಾವಾಗಲೂ ಸ್ವಾಮಿ ಅದು ನ್ಯಾಯಯುತವಾಗಿ ಅದು ನಡೆಯಲ್ಪಡುತ್ತದೆ ಎಂಬುದಾಗಿ ನಾವು ನಂಬುವಂತವರಾಗಿದ್ದೇವೆ ಸ್ವಾಮಿ. ದೇವ, ಮಕ್ಕಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಯಾರೆಲ್ಲ ನಮ್ಮ ಸೇವೆಗಳಿಗಾಗಿ ಪ್ರಾರ್ಥಿಸಿರಿ, ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಕೇಳಿಕೊಳ್ಳಲ್ಪಟ್ಟಿದ್ದಾರೆ ಸ್ವಾಮಿ. ಇದೆಲ್ಲ ನಿನ್ನ ಮಕ್ಕಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಬೇಕಾಗಿರ್ತಕ್ಕಂಥ ಜ್ಞಾನ, ಆರೋಗ್ಯ, ಆಶೀರ್ವಾದ, ಬಲ, ಆತ್ಮನ ಸಹಾಯದ ಮೂಲಕವಾಗಿ ನಡೆಸಿರಿ. ತಂದೆಯ ದೇವರೇ, ಕೆಲವು ಚಪ್ಪಲ್ ಸಭೆಗಳನ್ನ ಸ್ವಾಮಿ ಸಂಸ್ಥೆಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ತಂದೆಯ ದೇವರೇ, ಬೇಕಾಗಿರ್ತಕ್ಕಂಥ ಎಲ್ಲ ನಿನ್ನ ಆತ್ಮನ ಬಲವನ್ನ ಸಹಾಯ ಕೊಟ್ಟು ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವರಾಗಿದ್ದೇವೆ.